ಅದು ಹೆಬ್ಬಾಲ ಹಳ್ಳಿ, ನವಿಲಿನ ಹಾರಾಟ, ಹಳ್ಳದ ಪಕ್ಕದ ಚಿಟ್ಟೆಗಳ ನೃತ್ಯ, ಮಕ್ಕಳ ನಗು, ಎಲ್ಲವೂ ಒಂದು ಕನಸಿನ ಹಳ್ಳಿ. ಆದರೆ ಒಂದು ಮನೆ ಮಾತ್ರ ಎಲ್ಲರಿಗೂ ಅಂಜಿಕೆಯ ವಿಷಯ. ಅದು ಹಳ್ಳಿಯ ಕಡೆಯ ಬಿರುಕು ಬಿದ್ದ ಮನೆ. ಜನರ ಮಾತು, ಅವನವಾಳ ಮನೆ, ಅಲ್ಲಿ ಯಾರೂ ಹೋಗೋಲ್ಲ. ಯಾಕೆ ಗೊತ್ತಾ? ಅಜ್ಜಿ ಹೇಳ್ತಾರೆ, ಹೋದವರು ಮತ್ತೆ ಬರುತ್ತಿಲ್ಲ ಅಂತ. ಆ ಹಳ್ಳಿಯಲ್ಲಿ ಇಬ್ಬರು ಹುಚ್ಚು ಕುತೂಹಲದ ಮಕ್ಕಳು ಇತ್ತು, ಟಿಂಕು ಮತ್ತು ಟಿಂಕಿ. ಟಿಂಕು ಸಿಕ್ಕಾಪಟ್ಟೆ ಆಟಗಾರ, ಟಿಂಕಿ ನಿಜಕ್ಕೂ ಜಾಣ ಹುಡುಗಿ. ಬಣ್ಣದ ಹಕ್ಕಿಗಳ ಬಗ್ಗೆ ಗೊತ್ತಾದ್ರೆ ಹೇಳಿ ಮಕ್ಕಳೇ. ಟಿಂಕಿ ಕೈ ಎತ್ತಿದಳು. ಹಳ್ಳಿ ಕಡೆಯ ಮನೆಯಲ್ಲಿ ಹಲವಾರು ಹಕ್ಕಿಗಳು ಇರುತ್ತವೆ ಅಂತೆ. ಒಂದು ಸಂಜೆ ಟಿಂಕು ಟಿಂಕಿ ಹತ್ತಿರ ನಡೆದುಕೊಂಡು ಹಳೆಯ ಮನೆಯ ಬಾಗಿಲಿಗೆ ಬಂದರು. ಕಣ್ಣು ಸಣ್ಣ, ಧೈರ್ಯ ದೊಡ್ಡ. ಅವರಲ್ಲಿ ಯಾರೂ ಅಂದುಕೊಂಡಿರಲಿಲ್ಲ, ಆ ಮನೆಯಲ್ಲಿ ಕತ್ತಲೆ ಇಲ್ಲ, ಆದರೆ ಪ್ರಕೃತಿಯ ಬೆಳಕು ತುಂಬಿತ್ತು. ಹಕ್ಕಿಗಳು ಹಾರುತ್ತಿದ್ದವು, ಮರದ ಮೇಲಿಂದ ಚಿಟ್ಟೆಗಳು, ಹಸಿರು ಹೂಗಳು, ಅಲ್ಲೊಂದು ದೇವರ ಕೋಣೆ. ಅವರು ಅಲ್ಲಿ ನೋಡಿದರೆ ಒಂದು ಹಳೆಯ ಪುಸ್ತಕ, ಅದರೊಳಗೆ ಒಂದು ಪವಾಡದ ಪತ್ರ. ಈ ಮನೆ ಪ್ರಕೃತಿಯ ದೇವಾಲಯ. ನಾನು ಬಿಟ್ಟು ಹೋದರೂ ಈ ಹಕ್ಕಿಗಳು ನಿನ್ನನ್ನು ನಂಬಿವೆ. ನಿನ್ನ ಬುದ್ಧಿ ಮತ್ತು ಮನಸ್ಸು ಇದನ್ನು ಸಂರಕ್ಷಿಸಲಿ. ಅವನವಾಳ. ಅಂದಿನಿಂದ ಟಿಂಕು ಟಿಂಕಿ ಮಕ್ಕಳಿಗೆ ಪರಿಸರದ ಮಹತ್ವವನ್ನು ಹೇಳುವುದನ್ನು ಪ್ರಾರಂಭಿಸಿದರು. ಮಕ್ಕಳು ಗಿಡ ನೆಡುವ ಹಬ್ಬ ನಡೆಸಿದರು. ಆ ಹಳೆಯ ಅವನವಾಳ ಮನೆ ಈಗ ಚಿಟ್ಟೆ ಮನೆ. ಒಬ್ಬ ಬುದ್ಧಿವಂತನು ಮನೆ ಕಟ್ಟಬಹುದು, ಆದರೆ ಒಬ್ಬ ಜಾಣ ಮಗುವೇ ಮನೆಗೆ ಪ್ರಾಣ ಕೊಡಬಲ್ಲ. ಟಿಂಕು ಟಿಂಕಿ ಮಕ್ಕಳು ಮಾತ್ರ ಅಲ್ಲ, ಪ್ರಕೃತಿಯ ಪ್ರಾಣ ಸ್ನೇಹಿತರು.